ಸ್ಟೂಡೆಂಟ್ಸ್, ಇದು 8ನೇ ತರಗತಿಯ ಗಣಿತ ಅಧ್ಯಾಯ 5 ಅಭ್ಯಾಸ 5.3. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನೀವು 1ರಿಂದ 6ನೇ ಲೆಕ್ಕದವರೆಗೆ ಎಲ್ಲವನ್ನು ನೋಡಿದ್ದೀರಿ. ಯಾರು ಹೊಸದಾಗಿ ಈ ಚಾನಲನ್ನು ನೋಡ್ತಿದ್ದೀರೋ ಅವರು ನನ್ನ ಹಿಂದಿನ ವಿಡಿಯೋಗಳಿಗೆ ಹೋಗಿ ಎಲ್ಲ ಲೆಕ್ಕಗಳನ್ನು ನೋಡ್ಬೋದು. ಈಗ ನಾವು 7ನೇ ಲೆಕ್ಕವನ್ನು ಪ್ರಾರಂಭಿಸೋಣ. ಒಂದು ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಪರಿಹಾರ ನಿಧಿಗೆ ಒಟ್ಟು ರೂಪಾಯಿ 2401 ದಾನ ನೀಡಿದರು. ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ರೂಪಾಯಿಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದನು. ಹಾಗಾದರೆ ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಲೆಕ್ಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪ್ರಧಾನಮಂತ್ರಿಯವರ ಪರಿಹಾರ ನಿಧಿಗೆ ಒಟ್ಟು 2401 ರೂಪಾಯಿನ ವಿದ್ಯಾರ್ಥಿಗಳು ದಾನ ಮಾಡಿದ್ದಾರೆ. ಆ ದಾನ ಮಾಡಿದಲ್ಲಿ ಆ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ, ವಿದ್ಯಾರ್ಥಿಗಳ ಎಷ್ಟು ದಾನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟು ಹಣ 2401 ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ರೂಪಾಯಿಗಳನ್ನು ಪ್ರತಿ ವಿದ್ಯಾರ್ಥಿಯು ದಾನ ಮಾಡಿದರು. ಅಂದರೆ ಎಷ್ಟು ವಿದ್ಯಾರ್ಥಿ ಇದ್ದಾರೋ ಅಷ್ಟು ಹಣವನ್ನು ಅವರು ದಾನ ಮಾಡಿದ್ದಾರೆ. ಈಗ ನೋಡಿ, 10 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದರೆ ಅವರು ಪ್ರತಿಯೊಬ್ಬರು 10 ರೂಪಾಯಿನ ದಾನ ಮಾಡಿದ್ದಾರೆ. ಅಂದರೆ ಎಷ್ಟಾಯಿತು? 10 100 ಆಯಿತು. ಹಾಗೆ ಈಗ ತಿಳ್ಕೊಳ್ಳಿ, 20 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಪ್ರತಿಯೊಬ್ಬರು 20 ರೂಪಾಯಿಯನ್ನು ದಾನ ಮಾಡಿದ್ದಾರೆ. ಅಂದರೆ 400 ರೂಪಾಯಿ ಆಯಿತು. ಹೀಗೆ ಅವ್ರು ಏನು ಕ್ಲೂ ಕೊಟ್ಟಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಅಷ್ಟೇ ಹಣವನ್ನು ದಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ನಮಗೆ ಗೊತ್ತಿಲ್ಲ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಗೊತ್ತಿಲ್ಲ. ನಾವೀಗ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಕ್ಸ್ ಅಂತ ತಿಳ್ಕೊಳ್ಳೋಣ. ಈಗ ಎಕ್ಸ್ ಹಣವನ್ನು ದಾನ ಮಾಡಿದ್ದಾರೆ ಅವರು. ಹಾಗಾದರೆ ನಮ್ಮದು ಹಣ ಎಷ್ಟಿದೆ? 2401 ರೂಪಾಯಿ ಇದೆ. ಸರಿ ಆಯ್ತಲ್ವಾ? ಈಗ 10 ವಿದ್ಯಾರ್ಥಿಗಳಂದರೆ ಪ್ರತಿಯೊಬ್ಬರು 10 ರೂಪಾಯಿ ದಾನ ಮಾಡಿದರೆ 100 ರೂಪಾಯಿ ಆಗ್ತದೆ. ಅಕಸ್ಮಾತ್ 20 ರೂಪಾಯಿ 20 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ 20 ರೂಪಾಯಿ, ಪ್ರತಿಯೊಬ್ಬರು 20 ರೂಪಾಯಿನ ದಾನ ಮಾಡಿದ್ದಾರೆ ಅಂದರೆ 400 ರೂಪಾಯಿ ಆಗ್ತದೆ. ಹಾಗಾಗಿ ನಮಗೆ ಎಕ್ಸ್ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಎಕ್ಸ್ ಹಣವನ್ನು ದಾನ ಮಾಡಿದ್ದಾರೆ. ಅದರ ಹಣದ ಒಟ್ಟು ಮೊತ್ತ ಎಷ್ಟಾಗಿದೆ? 2401 ರೂಪಾಯಿ ಆಗಿದೆ. ಇದೇ ರೀತಿ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಈಗ ನೋಡಿ, ಪರಿಹಾರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಆದ್ದರಿಂದ ಎಕ್ಸ್ ಅಂತ ತಗೊಳ್ಳೋಣ. ಒಟ್ಟು ವಿದ್ಯಾರ್ಥಿಗಳು ದಾನ ಮಾಡಿದ ಹಣ ಸಹಿತ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ವಿದ್ಯಾರ್ಥಿಗಳು ಅಷ್ಟೇ ದಾನ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಎಕ್ಸ್ ವಿದ್ಯಾರ್ಥಿಗಳಿದ್ದರೆ ಎಕ್ಸ್ ಹಣವನ್ನು ದಾನ ಮಾಡಿದ್ದಾರೆ ಅಂತ. ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ರೂಪಾಯಿಗಳನ್ನು ದಾನ ಮಾಡಿದ್ದಾರೆ. ಅಂದರೆ 10 ರೂಪಾಯಿಗಳಿದ್ದರೆ 10 ವಿದ್ಯಾರ್ಥಿಗಳಿದ್ರೆ 10 ರೂಪಾಯಿನ ದಾನ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ರಾಷ್ಟ್ರೀಯ ನಿಧಿಯಲ್ಲಿರುವ ಒಟ್ಟು ಹಣ 2401 ರೂಪಾಯಿ ಇದೆ. ಇದನ್ನು ನಮಗೆ ಕೊಟ್ಟಿದ್ದಾರೆ. ಅಮೌಂಟ್ 2401 ಕೊಟ್ಟಿದ್ದಾರೆ. ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ. ಆದ್ದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಈಗ ನಾವು ಲೆಕ್ಕವನ್ನು ಈ ರೀತಿ ತಗೊಳ್ಳೋಣ. ಎಕ್ಸ್ ವಿದ್ಯಾರ್ಥಿಗಳಾದರೆ ಎಕ್ಸ್ ಹಣವನ್ನು ದಾನ ಮಾಡಿದರೆ ಅದರ ಒಟ್ಟು ಮೊತ್ತ 2401 ಆಗಿದೆ. ಆದ್ದರಿಂದ ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು 2401. ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗ್ತದೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2401 ಆಗ್ತದೆ. ಈಗ ಎಕ್ಸ್ ಸ್ಕ್ವೇರನ್ನು ತೆಗೆದಾಗ ಇಲ್ಲಿ ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 2401 ವರ್ಗಮೂಲ. ಇದರ ವರ್ಗಮೂಲವನ್ನು ಮಾಡೋಣ. ಈಗ 2401 ವರ್ಗಮೂಲವನ್ನು ಕಂಡುಹಿಡಿಯೋಣ. ಇಲ್ಲಿ 2401 ಅದು 7ರಲ್ಲಿ ಭಾಗ ಆಗುತ್ತದೆ. 7 3 21, 24ರಲ್ಲಿ 21 ಹೋದರೆ 3 ಉಳಿತು. ಇಲ್ಲಿ 30 ಆಯಿತು. 7 4 28, 30ರಲ್ಲಿ 28 ಹೋದರೆ 2 ಉಳಿತು, 21 ಆಯಿತು. 7 3 21. ಈಗ ಮತ್ತೆ 343 7ರಲ್ಲಿ ಹೋಗ್ತದೆ. 7 4 28, 34ರಲ್ಲಿ 28 ಹೋದರೆ 4 5 6 ಉಳಿತು. 6 ಇಲ್ಲಿ ಬಂದರೆ 63 ಆಯಿತು. 7 9 63 ಆಯಿತು. ಈಗ ಮತ್ತೆ 49 7ರಲ್ಲಿ ಹೋಗ್ತದೆ. 7 7 49, ಮತ್ತು ಇದು 7 ಮತ್ತು 7 7 ಅಂದರೆ 7 ಇಂಟು 7 ಇಂಟು 7 ಇಂಟು 7 ಬರ್ತದೆ. 2401 ವರ್ಗಮೂಲ 7 ಇಂಟು 7 ಇಂಟು 7 ಇಂಟು 7. ಅಂದರೆ ಈಗ ನಾವು ಇದನ್ನು ಸಂಕ್ಷಿಪ್ತ ಮಾಡಿಕೊಂಡ್ರೆ 7 7 49 ಮತ್ತು ಇದು 7 7 49 ಮಾಡಿದ್ವು. ಈಗ 49ರ ವರ್ಗಮೂಲ 7 ಮತ್ತು ಈ 49ರ ವರ್ಗಮೂಲ 7. ಈಗ ವರ್ಗಮೂಲ ಚಿಹ್ನೆ ಹೋಗ್ತದೆ, ಯಾಕಂದರೆ ಇದರ ವರ್ಗಮೂಲ ತೆಗೆದಿದ್ದೀವಿ ನಾವು. 7 ಇಂಟು 7 ಬಂದಿದೆ, ಅಂದರೆ 7 7 49. ಎಕ್ಸ್ ಇಸ್ ಈಕ್ವಲ್ ಟು 49. ಅಂದರೆ ಎಕ್ಸ್ನ ಬೆಲೆ 49 ಆಗಿದೆ. ನಾವಿಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಆದ್ದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 49 ಆಗಿದೆ. ಸ್ಟೂಡೆಂಟ್ಸ್, ಈಗ 5.3ರಲ್ಲಿ 8ನೇ ಲೆಕ್ಕನ ಮಾಡೋಣ. ಇದು 7ನೇ ಲೆಕ್ಕ ಹೇಗೆ ಮಾಡಿದೋ ಅದೇ ರೀತಿಯಾಗಿದೆ. ಒಂದು ಉದ್ಯಾನವನದಲ್ಲಿ 2025 ಸಸಿಗಳನ್ನು ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಸಸಿಗಳನ್ನು ಪ್ರತಿಯೊಂದು ಅಡ್ಡ ಸಾಲಿನಲ್ಲಿ ಇರುವಂತೆ ನೆಡಬೇಕು. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಅಡ್ಡ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆ ಕಂಡುಹಿಡಿಯಿರಿ. ಈಗ ಪರಿಹಾರ, ಉದ್ಯಾನವನದಲ್ಲಿ ನೆಡಬೇಕಾದ ಸಸಿಗಳ ಸಂಖ್ಯೆ 2025. ನಮಗೆ ಎಷ್ಟು ಸಸಿ ನೆಡಬೇಕು ಅಂತ ಕೊಟ್ಟಿದ್ದಾರೆ. 2025 ಸಸಿಗಳನ್ನು ನೆಡಬೇಕು.
ಮತ್ತೇನು ಕೊಟ್ಟಿದ್ದಾರೆ, ಸಸಿ ನೆಡಲು ಮಾಡಬೇಕಾದ ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ನಮಗೆ ಅಡ್ಡ ಸಾಲು ಎಷ್ಟು ಮಾಡಬೇಕಂತ ಗೊತ್ತಿಲ್ಲ, ಅದರಿಂದ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ. ಒಂದು ಅಡ್ಡ ಸಾಲಿನಲ್ಲಿ ನೆಡಬೇಕಾದ ಸಸಿಗಳ ಸಂಖ್ಯೆ ಸಹ ಎಕ್ಸ್ ಆಗಿರಲಿ. ಅದು ಸಹ ನಮ್ಗೆ ಗೊತ್ತಿಲ್ಲ. ಅಡ್ಡ ಸಾಲು ಎಷ್ಟಂತ ಗೊತ್ತಿಲ್ಲ, ಅಡ್ಡ ಸಾಲಿನಲ್ಲಿ ನೆಡಬೇಕಾದ ಸಸಿಗಳ ಸಂಖ್ಯೆ ಅಂತ ಎಷ್ಟು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಒಟ್ಟು ಸಸಿಗಳ ಸಂಖ್ಯೆ ಗೊತ್ತಿದೆ. ಇದರಲ್ಲಿ ನಾವು ಎಷ್ಟು ಅಡ್ಡ ಸಾಲು, ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ಸಂಖ್ಯೆಯ ಸಸಿಗಳು ನೆಡಬೇಕು ಅನ್ನೋದನ್ನು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಸಂಖ್ಯೆಗಳ ಸಸಿಗಳನ್ನು ಪ್ರತಿ ಅಡ್ಡ ಸಾಲಿನಲ್ಲಿ ನೆಡಬೇಕಾಗಿದೆ. ಆದ್ದರಿಂದ ಈಗ ಎಕ್ಸ್ ಅಂದರೆ ಅಡ್ಡ ಸಾಲುಗಳ ಸಂಖ್ಯೆ, ಮತ್ತೊಂದು ಎಕ್ಸ್ ಅಂದರೆ ಸಸಿಗಳ ಸಂಖ್ಯೆ. ಅಡ್ಡ ಸಾಲುಗಳು ಎಷ್ಟಿದೆ, ಎಕ್ಸ್ ಅಡ್ಡ ಸಾಲುಗಳಿದ್ದಾವೆ, ಅಷ್ಟೇ ಸಸಿಗಳ ಸಂಖ್ಯೆ ಸಹ ಇದೆ. ಆದ್ದರಿಂದ ಅಡ್ಡ ಸಾಲುಗಳು ಎಕ್ಸ್ ಆಗಿದೆ, ಸಸಿಗಳ ಸಂಖ್ಯೆ ಸಹ ಎಕ್ಸ್ ಆಗಿದೆ. ಇದು ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ನಮಗೆ 2025 ಬರ್ತದೆ. ಈಗ ಇದರಲ್ಲಿ ಎಕ್ಸ್ಗಳ ಬೆಲೆಯನ್ನು ತೆಗೆದಾಗ ನಮಗೆ ಸಸಿಗಳ ಸಂಖ್ಯೆ ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಎರಡೂ ಸಿಗ್ತವೆ. 2025ರ ಅಪವರ್ತನಗಳನ್ನು ನೋಡೋಣ. ಈಗ ಮೊದಲು 5ರಿಂದ 5ನ್ನು ಭಾಗಿಸೋಣ. 5 4 20, 1 0 ಇಟ್ಟು ಮತ್ತೊಂದು ಸಂಖ್ಯೆಯನ್ನು ತಗೊಂಡು 5 5 25, ಮತ್ತು ಇದು 5ರಿಂದ ಹೋಗ್ತದೆ. 5 8 40, 5 1 5, ಮತ್ತು ಇದು 3ರಿಂದ ಭಾಗಿಸೋಣ. 3 2 6, 8ರಲ್ಲಿ 6 ಹೋದರೆ 2 ಉಳಿತು, ಇಲ್ಲಿ 21 ಆಯಿತು. 3 7 21, ಈಗ ಮತ್ತೆ 3ರಿಂದ ಹೋಗ್ತದೆ. 3 9 27, ಮತ್ತೆ ಇದು 3ರಿಂದ ಹೋಗ್ತದೆ. 3 3 9, ಈಗ ಮತ್ತೆ ಇದು 3ರಿಂದ ಹೋಗ್ತದೆ. 3 1 3. ಈಗ 5 ಇಂಟು 5 ಇಂಟು 3 ಇಂಟು 3 ಇಂಟು 3 ಇಂಟು 3 ಇದರ ಅಪವರ್ತನ ಬಂದಿದೆ. ಆದ್ದರಿಂದ ಈಗ ಇಲ್ಲಿ ಏನು ಮಾಡೋದು, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗಿದೆ. ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು 2025. ಈಗ ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಎಕ್ಸ್ ಇಸ್ ಇಕ್ವಲ್ ಟು ಅದಕ್ಕೆ ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. 2025. ಈಗ ಇದರ ವರ್ಗಮೂಲವನ್ನು ಕಂಡುಹಿಡಬೇಕಾಗ್ತದೆ. ಈಗ ಇಲ್ಲಿ ಬರ್ಕೊಳ್ಳೋಣ ಅಪವರ್ತನಗಳನ್ನು. 5 ಇಂಟು 5 ಇಂಟು 3 ಇಂಟು 3 ಇಂಟು 3 ಇಂಟು 3, 5 ಇಂಟು 5 ಇಂಟು 3 ಇಂಟು 3 ಇಂಟು 3 ಇಂಟು 3 ಬರೆದಾಗ ಈಗ ಇದರ ವರ್ಗಮೂಲವನ್ನು ಕಂಡುಹಿಡೋಣ. 5 5 25, 3 3 9, ಮತ್ತೆ 3 3 9. ಈಗ 25ರ ವರ್ಗಮೂಲ 5, 9ರ ವರ್ಗಮೂಲ 3, ಮತ್ತೆ ಇದು 9ರ ವರ್ಗಮೂಲ 3. ಈಗ ಎಕ್ಸ್ ಇಸ್ ಇಕ್ವಲ್ ಟು 5 ಇಂಟು 3 ಇಂಟು 3 ಆಗಿದೆ. ಇದನ್ನ ಗುಣಿಸಿದಾಗ ಈಗ 5 ಇಂಟು 3 ಮಾಡಿದಾಗ 5 3 15, 15 3 45 ಬರ್ತದೆ. ಎಕ್ಸ್ ಇಸ್ ಇಕ್ವಲ್ ಟು 45. ಈಗ ನಮ್ಗೆ ಏನು ಸಿಕ್ಕಿದೆ ಉತ್ತರ, ಎಕ್ಸ್ ಇಸ್ ಇಕ್ವಲ್ ಟು 45 ಅಂತ ಸಿಕ್ಕಿದೆ. ಇಲ್ಲಿ ಎಕ್ಸ್ನ ಬೆಲೆ ಅಡ್ಡ ಸಾಲುಗಳ ಸಂಖ್ಯೆ ಸಹ ಎಕ್ಸ್ ಆಗಿದೆ, ಅಡ್ಡ ಸಾಲುಗಳಲ್ಲಿರುವ ಸಸಿಗಳ ಸಂಖ್ಯೆ ಸಹ ಎಕ್ಸ್ ಆಗಿದೆ. ಆದ್ದರಿಂದ ಸಸಿ ನೆಡಲು ಮಾಡಬೇಕಾದ ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಅಂದರೆ 45 ಆಗಿದೆ, ಮತ್ತು ಪ್ರತಿ ಅಡ್ಡ ಸಾಲಿನಲ್ಲಿ ನೆಡಬೇಕಾದ ಸಸಿಗಳ ಸಂಖ್ಯೆ ಸಹ ಎಕ್ಸ್ ಆಗಿದ್ದರಿಂದ ಅದು 45 ಆಗಿದೆ. ಅಂದರೆ 45 ಅಡ್ಡ ಸಾಲುಗಳಿದ್ದಾವೆ. ಅಡ್ಡ ಸಾಲುಗಳು ಪ್ರತಿಯೊಂದು ಸಾಲಿನಲ್ಲೂ 45 ಸಸಿಗಳನ್ನು ನೆಡಬೇಕಾಗಿದೆ. ಸ್ಟೂಡೆಂಟ್ಸ್, ಈಗ 9ನೇ ಲೆಕ್ಕವನ್ನು ನೋಡೋಣ. 9ನೇ ಲೆಕ್ಕ 4, 9 ಮತ್ತು 10ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ 3 ಸಂಖ್ಯೆಗಳ ಕನಿಷ್ಠ ವರ್ಗ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾಗಿದೆ. ಈಗ ಪರಿಹಾರ 4, 9, 10 ಸಂಖ್ಯೆಗಳ ಲಾಸಹ ಕಂಡುಹಿಡಿಯೋಣ. ಈಗ ಇದು ವರ್ಗ ಸಂಖ್ಯೆ ಕಂಡುಹಿಡಬೇಕಾದ್ರೆ ನಮಗೊಂದು ಸಂಖ್ಯೆ ಬೇಕಾಗಿದೆ. ಆ ಸಂಖ್ಯೆಯನ್ನು ತಗೊಳ್ಬೇಕಾದ್ರೆ ಫಸ್ಟ್ ಇದರ ಲಾಸಹ ತಗೊಂಡು ಆ ಬಂದ ಸಂಖ್ಯೆ ವರ್ಗ ಸಂಖ್ಯೆನೋ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಬೇಕಾಗ್ತದೆ. ಅದರಿಂದ ಇವು 3 ಸಂಖ್ಯೆಗಳ ಲಾಸಹ ತೆಗೆಯೋಣ. 4, 9, 10 ಬರ್ಕೊಳ್ಳೋಣ. ಈಗ 2ರಿಂದ ಭಾಗಿಸೋಣ. 2 2 4, 2ರಲ್ಲಿ 9 ಹೋಗೋದಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. 2 5 10, ಈಗ ಮತ್ತೆ 2ರಿಂದ ಹೋಗ್ತದೆ. 2 1 2, 9 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. 5 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. ಈಗ ಮತ್ತೆ ಇದು 5ರಿಂದ ಭಾಗಿಸೋಣ. 5ರಿಂದ 1 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. 9 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. 5 1 5, ಈಗ 3ರಿಂದ ಭಾಗಿಸೋಣ. 1 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. 3 3 9, ಮತ್ತೆ 1 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. ಈಗ ಮತ್ತೆ 3ರಿಂದ ಭಾಗಿಸೋಣ. 1 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. 3 1 3, ಮತ್ತೆ 1 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. ಈಗ ಎಲ್ಲವೂ ಭಾಗ ಮಾಡಾಗಿದೆ. ಈಗ 2 ಇಂಟು 2 ಇಂಟು 5 ಇಂಟು 3 ಇಂಟು 3 ಇದು ಬರ್ಕೊಳ್ಳೋಣ. 4 9 10ರ ಲಾಸಹ 2 ಇಂಟು 2 ಇಂಟು 5 ಇಂಟು 3 ಇಂಟು 3. ಈಗ ಇದಿಷ್ಟು ಗುಣಿಸಿದಾಗ 2 2 4, 4 5 20, 3 3 9, ಮತ್ತು 20 ಇಂಟು 9 ಮಾಡಿದಾಗ 180 ಬರ್ತದೆ. ಈಗ ಈ 180 ನಮಗೆ ವರ್ಗ ಸಂಖ್ಯೆ ಅಂತ ಕಂಡುಹಿಡಬೇಕಾಗಿದೆ. ಅವ್ರು ಕೇಳಿದಾರಲ್ಲ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಈಗ 180 ಇದು ಪೂರ್ಣ ವರ್ಗ ಸಂಖ್ಯೆಯೇ ಕಂಡುಹಿಡಿಯೋಣ. ಇದು ಕಂಡುಹಿಡಿಬೇಕಾದ್ರೆ ಮತ್ತೆ ಇದರ ಅಪವರ್ತನವನ್ನು ತೆಗೆಯೋಣ. ಈಗ 2ರಿಂದ ಭಾಗಿಸಿದಾಗ 2 9 18, 0 0 ಇಟ್ಕೊಳ್ಳೋಣ. 2 4 8, 9 8 1 ಉಳಿತು. 2 5 10, ಈಗ 45 ಬಂದಿದೆ. ಇದು 3ರಿಂದ ಹೋಗ್ತದೆ. 3 1 3, 4 3 1 ಉಳಿತು. ಇಲ್ಲಿ 15 ಆಯಿತು. 3 5 15, ಈಗ ಮತ್ತೆ 3ರಲ್ಲಿ ಹೋಗ್ತದೆ. 3 5 15, ಈಗ ಮತ್ತೆ ಇದು 5ರಲ್ಲಿ ಹೋಗ್ತದೆ. 5 1 5, ಈಗ 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಬಂದಿದೆ. ಅದನ್ನು ಬರ್ಕೊಳ್ಳೋಣ. 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಬಂದಿದೆ. ಈಗ ಇದು ಪೂರ್ಣ ವರ್ಗ ಸಂಖ್ಯೆ ಅಂತ ಕಂಡುಹಿಡಬೇಕಾದ್ರೆ
ನಾವು ಎರಡೆರಡರ ಜೋಡಿ ಮಾಡಬೇಕಾಗ್ತದೆ. 2 ಇಂಟು 2 ಮತ್ತು 3 ಇಂಟು 3 ಎರಡರ ಜೋಡಿ ಇದೆ, 3 ಜೋಡಿ ಇದೆ. ಇಲ್ಲಿ 5 ಒಂದೇ ಇದೆ, 5 ಜೋಡಿ ಇಲ್ಲ, ಇಂಟು 5 ಬರಬೇಕಾಗ್ತದೆ. ಆವಾಗ ಇಂಟು 5 ಬಂದಾಗ 5 ಜೋಡಿ ಆಗ್ತಿತ್ತು. ಆವಾಗ ಇದು ಪೂರ್ಣವರ್ಗ ಸಂಖ್ಯೆ ಆಗ್ತಿತ್ತು. ಈಗ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ, ಯಾಕಂದರೆ ಒಂದು 5 ಕಡಿಮೆ ಇದೆ. ಆದ್ದರಿಂದ ಈಗೇನು ಮಾಡಬೇಕು, ಹಿಂದಿನ ಲೆಕ್ಕದಲ್ಲಿ ನೀವು ಕಲ್ತಂಗೆ ಮತ್ತೊಂದು 5ರಿಂದ 180ಗೆ ಗುಣಿಸಿದಾಗ ಅದು ಪೂರ್ಣವರ್ಗ ಸಂಖ್ಯೆ ಸಿಗ್ತದೆ ನಮಗೆ. ಈಗ 180ಕ್ಕೆ 5ರಿಂದ ಗುಣಿಸಿದಾಗ ನಮಗೆ ಪೂರ್ಣವರ್ಗ ಸಂಖ್ಯೆ ಸಿಗುತ್ತದೆ. ಆದ್ದರಿಂದ 180 ಇಂಟು 5 ಮಾಡಿದಾಗ 5 0ಗೆ 0, 5 8 40ಕ್ಕೆ 0, ಕೈಯಲ್ಲಿ 4, 5 1 5 4 9, 900. ಇದು 900 ಒಂದು ಪೂರ್ಣ ಸಂಖ್ಯೆ. ಆದ್ದರಿಂದ ಈಗ 900 ಈ ಸಂಖ್ಯೆ 4, 9 ಮತ್ತು 10ರಿಂದ ಭಾಗಿಸಲ್ಪಡುವ ಒಂದು ಕನಿಷ್ಠ ವರ್ಗ ಸಂಖ್ಯೆ ಆಗಿದೆ. ಈಗ 900 ಹೇಗೆ ಬಂದಿದೆ? 900 180ರಿಂದ 5ಕ್ಕೆ ಗುಣಿಸಿದಾಗ ಬಂದಿದೆ. 180 ಹೇಗೆ ಬಂದಿದೆ? 180 4, 9, 10ರ ಲಾಸಹ. ಆದ್ದರಿಂದ ಈ 3 ಸಂಖ್ಯೆಗಳಿಂದ ನಮಗೆ ಈ 900 ಬಂದಿರೋದ್ರಿಂದ ಈ 900 ಒಂದು ಪೂರ್ಣ ಸಂಖ್ಯೆ ಆಗಿದೆ. ಇದನ್ನು 4ರಿಂದನೂ ಸಹಿತ ಭಾಗಿಸ್ಬೋದು, 9ರಿಂದನೂ ಸಹಿತ ಭಾಗಿಸ್ಬೋದು, 10ರಿಂದನೂ ಸಹಿತ ಭಾಗಿಸ್ಬೋದು. ಮತ್ತು ಇದು ಕನಿಷ್ಠ ಸಂಖ್ಯೆ. ಇದಕ್ಕಿಂತ ಕಡಿಮೆ ಸಂಖ್ಯೆ ತೊಗೊಂಡು ಭಾಗಿಸಿದರೆ ಈ 3 ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಈಗ ಅಭ್ಯಾಸ 5.3ರಲ್ಲಿ 10ನೇ ಲೆಕ್ಕವನ್ನು ನೋಡೋಣ. 10ನೇ ಲೆಕ್ಕ 8, 15 ಮತ್ತು 20ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ಪರಿಹಾರ ಇದು ಹಿಂದಿನ ಲೆಕ್ಕ ಥರನೇ ಮಾಡೋಣ. 8, 15, 20ರ ಲಾಸಹ ಕಂಡುಹಿಡಿಯೋಣ. ಈಗ ಫಸ್ಟ್ ಲಾಸಹ ಕಂಡುಹಿಡಿಬೇಕಾಗಿತ್ತು ಇದಕ್ಕೆ. ಈಗ 8, 15, 20 2ರಿಂದ ಹೋಗ್ತದೆ, 2 4 8, 15 ಹೋಗೋದಿಲ್ಲ, ಹಾಗೆ ಬರ್ಕೊಳ್ಳೋಣ. 2 10 20. ಈಗ ಮತ್ತೆ 2ರಿಂದ ಭಾಗಿಸೋಣ. 2 2 4, 15 ಹೋಗೋದಿಲ್ಲ, ಹಾಗೆ ಇಡೋಣ. 2 5 10, ಮತ್ತೆ 2ರಿಂದ ಭಾಗಿಸೋಣ. 2 1 2, 15 ಹೋಗೋದಿಲ್ಲ, ಹಾಗೆ ಇಡೋಣ. 5 ಸಹ ಹೋಗೋದಿಲ್ಲ, ಹಾಗೆ ಇಡೋಣ. ಮತ್ತು ಇದು 3ರಿಂದ ಭಾಗ ಹೋಗ್ತದೆ, 1 ಭಾಗ ಹೋಗೋದಿಲ್ಲ, ಹಾಗೆ ಇಡೋಣ. 3 5 15, 5 ಸಹ ಭಾಗ ಹೋಗೋದಿಲ್ಲ, ಹಾಗೆ ಇಡೋಣ. ಈಗ ಮತ್ತೆ 5ರಿಂದ ಭಾಗಿಸೋಣ. 1 ಭಾಗ ಹೋಗೋದಿಲ್ಲ, ಹಾಗೆ ಇಡೋಣ. 1 5 5, 1 5 1 5, 5 1 5. ಈಗ ಲಾಸಹ ಏನು ಬಂದಿದೆ ಇರೋದು? 2 ಇಂಟು 2 ಇಂಟು 2 ಇಂಟು 3 ಇಂಟು 5. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 8, 15, 20ರ ಲಾಸಹ 2 ಇಂಟು 2 ಇಂಟು 2 ಇಂಟು 3 ಇಂಟು 5. ಇದನ್ನಿಷ್ಟು ಗುಣಿಸಿದಾಗ 2 2 4, 4 2 8, 8 3 24, 24 5 120. ಈಗ 120 ಒಂದು ಪೂರ್ಣವರ್ಗ ಸಂಖ್ಯೆಯೇ ಎಂದು ಕಂಡುಹಿಡಿಯೋಣ. ಈಗ 120 ಒಂದು ಪೂರ್ಣವರ್ಗ ಸಂಖ್ಯೆ ಎಂದು ಕಂಡುಹಿಡಿಯಲು ಅದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಈಗ ಇದು ಪೂರ್ಣವರ್ಗ ಸಂಖ್ಯೆ ಅಂತ ಹೌದು ಅಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಅದನ್ನು ಕಂಡುಹಿಡಿಬೇಕಾದ್ರೆ ಅದರ ಅವಿಭಾಜ್ಯ ಅಪವರ್ತನವನ್ನು ತೆಗೆಯೋಣ. 120 2ರಿಂದ ಭಾಗ ಹೋಗ್ತದೆ. 2 6 12, 0ಗೆ ಹಾಗೆ ಇಡೋಣ. ಮತ್ತು 2ರಿಂದ ಭಾಗಿಸೋಣ. 2 3 6, 0ಗೆ 0 ಇಡೋಣ. 2 1 2, 3 2 1 ಉಳಿತು, ಇಲ್ಲಿ 10 ಆಯಿತು. 2 5 10, ಈಗ 3ರಿಂದ ಹೋಗ್ತದೆ. 3 5 15, ಈಗ 5ರಿಂದ ಹೋಗ್ತದೆ. 5 1 5. ಈಗ ಇದರ ಅವಿಭಾಜ್ಯ ಅಪವರ್ತನ ಏನು? 2 ಇಂಟು 2 ಇಂಟು 2 ಇಂಟು 3 ಇಂಟು 5. ಈಗ 120ರ ಅವಿಭಾಜ್ಯ ಅಪವರ್ತನ 2 ಇಂಟು 2 ಇಂಟು 2 ಇಂಟು 3 ಇಂಟು 5. ಈಗ ಇಲ್ಲಿ 2 ಸಂಖ್ಯೆ ಜೋಡಿ ಮಾಡಿದಾಗ ಇದು 2ರ ಜೋಡಿ ಆಗ್ತದೆ. ಮತ್ತು ಈ 2ರ ಜೋಡಿ ಇಲ್ಲ, 3ರ ಜೋಡಿ ಇಲ್ಲ, 5ರ ಜೋಡಿ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು? 120ರ ಅಪವರ್ತನಗಳಲ್ಲಿ ಜೋಡಿ ಸಂಖ್ಯೆಗಳು ಇಲ್ಲದ್ದರಿಂದ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ ಈಗ ಇದು ಪೂರ್ಣವರ್ಗ ಸಂಖ್ಯೆ ಮಾಡಬೇಕಾದ್ರೆ ಏನು ಮಾಡಬೇಕು? 120ನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು 120ನ್ನು 2, 3 ಮತ್ತು 5ರಿಂದ ಗುಣಿಸಬೇಕು. ಯಾಕಂದರೆ ಇಲ್ಲಿ ನಮಗೆ ಜೋಡಿ ಸಿಕ್ಕಿಲ್ಲ. 2ರ ಜೋಡಿ ಇಲ್ಲ, 3 ಜೋಡಿ ಇಲ್ಲ, 5 ಜೋಡಿ ಇಲ್ಲ. ಆದ್ದರಿಂದ 2ರ ಜೋಡಿಯಲ್ಲಿ ಒಂದು 2ರಿಂದ, 3ರ ಜೋಡಿಯಲ್ಲಿ ಒಂದು 3ರಿಂದ, 5 ಜೋಡಿಯಲ್ಲಿ ಒಂದು 5ರಿಂದ, ಅಂದರೆ 2 ಇಂಟು 3 ಇಂಟು 5ರಿಂದ 120ನ್ನು ಗುಣಿಸಬೇಕು. ಈಗ ಗುಣಿಸಿದಾಗ 5 3 15, 15 2 30, 30 ಇಂಟು 120 ಮಾಡಿದಾಗ 3600 ಬರ್ತದೆ ನಮಗೆ. ಆದ್ದರಿಂದ 8, 15 ಮತ್ತು 20ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ 3600 ಆಗಿದೆ. ಈಗ 3600 8ರಿಂದನೂ ಭಾಗ ಹೋಗ್ತದೆ, 15ರಿಂದನೂ ಭಾಗ ಹೋಗ್ತದೆ, 20ರಿಂದನೂ ಭಾಗ ಹೋಗ್ತದೆ. ಇದಕ್ಕಿಂತ ಕಡಿಮೆ ಸಂಖ್ಯೆ ತೊಗೊಂಡ್ರೆ ಇದು ಭಾಗ ಹೋಗೋದಿಲ್ಲ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. 8ನೇ ತರಗತಿಯ ಎಲ್ಲ ಗಣಿತದ ಪ್ರಶ್ನೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಇದರಿಂದ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗುತ್ತವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.